ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳೋದಾದ್ರೆ, ನೋಡಿ, ಒಂದೇ ಡೇಟ್ ಅಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ. ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇರುತ್ತಾ? ಕುಂಭರಾಶಿ ಮೀನರಾಶಿಗೆಲ್ಲ ಸಾಡೆ ಸಾತಿದೆ ಅಂತೇಳಿ ಜನಗಳನ್ನ ಭಯಪಡಿಸ್ತಾ ಇರ್ತಾರೆ. ಎಲ್ಲ ರಾಶಿಯವ್ರಿಗೂ ತೊಂದರೆಗಳಾಗ್ತಾ ಇದೆಯಾ? ಸಮಸ್ಯೆಗಳಾಗ್ತಾ ಇದೆಯಾ? ಇಲ್ಲ. ಯಾಕೆಂತಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ನಮ್ಮ ಇಂಡಿವಿಜುವಾಲಿಟಿ ಯಾವ್ದು ತಿಳ್ಕೊಳ್ಳೋದು. ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ, ನಿಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಜಾತಕದ ಭವಿಷ್ಯ ತುಂಬಾ ಸಮಯ ನಿಜ ಆಗಲ್ಲ. ಅವಾಗ ನಾವೇನ್ ಮಾಡಬಹುದು? ನಾಡಿ ಜ್ಯೋತಿಷದ ಪ್ರಕಾರವಾಗಿ ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಗಜಕೇಸರಿ ಯೋಗ ಇದೆ ಅನ್ಕೊಳ್ಳೋಣ. ಹಸ್ತದಲ್ಲಿ ಅದು ರಿಫ್ಲೆಕ್ಟ್ ಆಗಿದೆಯಾ? ಅದು ಗಮನಿಸ್ಬೇಕು. ಹಸ್ತದಲ್ಲಿ ಕೂಡ 12 ರಾಶಿಗಳಿದೆ. 12 ರಾಶಿಗಳನ್ನು ಹೇಗೆ ಅನ್ವಯ ಮಾಡಬೇಕು, ಗ್ರಹಗಳನ್ನ ಯಾವ ರೀತಿ ನಾವು ನೋಡಬೇಕು ಅನ್ನೋದೆಲ್ಲ ಕೂಡ ಶಾಸ್ತ್ರಗಳಲ್ಲಿ ಇದೆ. ಎರಡನ್ನು ಕಂಪೇರ್ ಮಾಡಿ ಭವಿಷ್ಯವನ್ನ ಬಹಳ ನಿಖರವಾಗಿ ಹೇಳ್ಬೋದು. ಈ ಬಗೆಯಲ್ಲಿ ಜಾತಕವನ್ನ ನೋಡಿದ್ರೆ ನಿಮ್ಮ ಭವಿಷ್ಯವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಹಿಂದೆ ನಡೆದಿರೋ ಘಟನೆಗಳನ್ನು ಹೇಳ್ಬೋದು, ಮುಂದೆ ನಡೆಯೋ ಘಟನೆಗಳನ್ನು ಬಹಳ ಈಸಿಯಾಗಿ ಹೇಳ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಎರಡನ್ನು ಕಂಪೇರ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದ್ರೆ ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕಿಸಿ ನಿಮ್ಮ ಜಾತಕದ ವಿಶ್ಲೇಷಣೆ ಮಾಡ್ಕೋಬಹುದು. ಕುಂಭ ರಾಶಿ 2026 ಮೇ ತಿಂಗಳಲ್ಲಿ ಕುಂಭ ರಾಶಿಯಲ್ಲಿ ಜನಿಸಿದಂತವರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನಾವು ನೋಡೋಣ. ರಾಶಿಯಿಂದ 7ನೇ ಮನೆಯಲ್ಲಿ ಕೇತು. ಕುಟುಂಬದಲ್ಲಿ ವೈಮನಸ್ಸು, ಜಗಳಗಳು, ಗಂಡ ಹೆಂಡತಿ ಮಧ್ಯೆ ವಿರಸಗಳು ಹಲವಾರು ತರದಲ್ಲಿ ಕ್ರಿಯೇಟ್ ಆಗ್ಬೋದು. ಬಹಳ ಜಾಗ್ರತೆಯಿಂದ ಇರಬೇಕು. ಸಮಸ್ಯೆಗಳು ಬಂದಾಗ ಮಾತಾಡಿ ಬಗೆಹರಿಸ್ಕೋಬೇಕಾಗತ್ತೆ. ಆ ತಾಳ್ಮೆಯನ್ನ ವಹಿಸ್ಕೋಬೇಕಾಗತ್ತೆ. ಅದು ಕುಂಭ ರಾಶಿಯವರು ಇರುತ್ತೆ ಯೂಶುವಲ್ ಆಗಿ. ಅದನ್ನ ಬೆಳೆಸ್ಕೋಬೇಕು. ಆಮೇಲೆ 2ನೇ ಮನೆಯಲ್ಲಿರುವಂತಹ ಶನಿಗ್ರಹ ಸಾಡೆ ಸಾತಿ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಭಯ ಪಡುವಂತದ್ದು ಏನೂ ಇಲ್ಲ. ಯಾಕೆಂದ್ರೆ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇರಲ್ಲ. ಸಾಡೆ ಸಾತಿ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ನಡೀತಾ ಇದೆ. ಸೊ ಹೀಗಿದ್ದಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಶನಿಗ್ರಹ ಅಲ್ಲಿ ಹೇಗಿದೆ ಅಂತ ನೋಡಿ. ಧನಲಾಭ, ಫೈನಾನ್ಷಿಯಲ್ ಪ್ರೋಗ್ರೆಸ್ ಆಗುತ್ತೆ, ಹಣ ಬರುತ್ತೆ, ಬರ್ಬೇಕಾಗಿರುವಂತಹ ಹಣ ಬರುತ್ತೆ, ಸಿಗ್ಬೇಕಾಗಿರುವಂತಹ ಹಣ ಸಿಗತ್ತೆ. ನೀವು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿದ್ರು ಲಾಭವನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ 3ನೇ ಮನೆ ಇರುವಂತಹ ಗ್ರಹಗಳನ್ನ ನೋಡಿದ್ರೆ ಅನವಶ್ಯಕ ಓಡಾಟ ತಿರುಗಾಟಗಳು ಆಗುತ್ತೆ. ಅದನ್ನ ಲಾಸ್ ಆಗುತ್ತೆ, ದ್ರವ್ಯ ನಷ್ಟವಾಗುತ್ತೆ, ಹಣಕಾಸನ್ನ ನೀವು ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಆ ಜರ್ನಿಗಳನ್ನ ಮಾಡಕ್ಕೆ ಹೋಗ್ಬೇಡಿ. 2ನೇ ಮನೆ ಇರುವಂತಹ ಶನಿಗ್ರಹ 12ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ ಬರುವಂತದ್ದು ಕುಂಭರಾಶಿಯವರಿಗೆ ಲಾಸ್ ಕೊಡುತ್ತಾನೆ, ಟೆನ್ಷನ್ಗಳನ್ನ ಕೊಡ್ತಾನೆ. ಆಸ್ಪತ್ರೆಗಳ ಓಡಾಟ, ಆಸ್ಪತ್ರೆಗಳಿಗೆ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡೋದು, ಮನೆಯಲ್ಲಿ ರೋಗಿಗಳು ಉಂಟಾಗುವಂತದ್ದೆಲ್ಲ ಸಾಧ್ಯತೆ ಇರುತ್ತೆ. ಚತುರ್ಥ ಭಾವದಲ್ಲಿರುವಂತಹ ಶುಕ್ರ ಗ್ರಹ ವೆಹಿಕಲ್ 100% ಕೊಡ್ತಾನೆ. ಒಂದು ವೆಹಿಕಲ್ ತಗೋಬೇಕು ಅಂತ ಯೋಗ ಇರಬೇಕು ಅಂತಾರಲ್ಲ, ಹಾಗೆ ವೆಹಿಕಲ್ ತಗೋಬೇಕು ಅಂತ ಡಿಸಿಷನ್ ಮಾಡಿದ್ರೆ ಆ ವೆಹಿಕಲ್ ನಿಮಗೆ ಕೈ ಸೇರುತ್ತೆ. ಆಮೇಲೆ ಈ 2ನೇ ಮನೆಯಿರುವಂತಹ ಗ್ರಹಗಳಿಂದ ಮುಖದಲ್ಲಿ ಏನೋ ಒಂದು ಪಿಂಪಲ್ಸ್ ಅನ್ನೋ ಇನ್ನೊಂದು ಸ್ಕಿನ್ ಅಲರ್ಜೀಸ್ ಗಳು ಕ್ರಿಯೇಟ್ ಆಗ್ಬೋದು. ಬಹಳ ಜಾಗ್ರತೆಯಿಂದ ಇರಬೇಕು. 2ನೇ ಮನೆ ಇರುವಂತದ್ದು ಮಾತು ಹಿಡಿಯುವಂಥದ್ದು, ಸ್ಟ್ಯಾಮರಿಂಗ್ ಅಂತ ಹೇಳ್ತಾರಲ್ಲ, ಈ ಸಮಸ್ಯೆಗಳಿದ್ದಂಥವ್ರಿಗೆ ಜಾಸ್ತಿ ಕಿರಿಕಿರಿಗಳಾಗ್ಬೋದು. ಆಮೇಲೆ ಹಣ ಒಲ್ದು ಬರುತ್ತೆ, ಲಾಸ್ ಆಗ್ಬೋದು. ಅಂದ್ರೆ ಎಲ್ಲೋ ಒಂದು ಕಡೆ ನೀವು ಹಣ ತಂದಿದ್ದೀರಾ, ಹಣ ವಾಪಸ್ ಕೊಡಕ್ ಆಗ್ತಾ ಇಲ್ಲ, ಈ ತರದ ಸಾಲದ ಹೊರೆ ಆಗೋ ಸಾಧ್ಯತೆ ಇರುತ್ತೆ. ಜಾಗ್ರತೆಯಿಂದ ಇರಿ. ಆಮೇಲೆ ಪಂಚಮದಲ್ಲಿರುವಂತ ಗುರು ವಿದ್ಯಾರ್ಥಿಗಳಿಗೆ ಒಳ್ಳೆಯದು, ಹೊಸ ಉದ್ಯೋಗಕ್ಕೆ ಜಾಬ್ ಟ್ರೈ ಮಾಡ್ತಿರೋರು ಒಳ್ಳೆಯದು, ಇಂಟರ್ವ್ಯೂ ಕೊಡ್ತಿರೋರು ಒಳ್ಳೆಯದು. ಸಂತಾನದಲ್ಲಿ ತುಂಬಾ ದಿನದ ಪ್ರಯತ್ನ ಮಾಡಿ ನಿಮ್ಗೆ ಅನುಕೂಲ ಆಗಿಲ್ಲ ಅಂದ್ರೆ ಇಲ್ಲಿ ಒಂದು ಯೋಗ, ಸಂತಾನ ಯೋಗ ಇದೆ ಅಂತ ಹೇಳೋದು. ನಾಲೆಡ್ಜ್ಗೋಸ್ಕರ ಕೆಲವರು ಹೇಳ್ತಾರೆ, ಸರ್ ಅಸ್ಟ್ರಾಲಜಿ ಕಲಿಬೇಕು ಅಂತ ಹೇಳಿ. ಕಲಿಬೇಕು ಅಂತ ಮನಸ್ಸಿದ್ದಂಥವ್ರಿಗೆ ಯಾವುದೇ ವಿದ್ಯೆ ಆಗಿರಲಿ, ಆ ಗುರುಗಳು ನಿಮಗೆ ಸಿಗುವಂತ ಸಾಧ್ಯತೆ ಇರುತ್ತೆ. ಇಷ್ಟು ವಿಚಾರಗಳು ಕುಂಭರಾಶಿಗೆ ಸಂಬಂಧಪಟ್ಟಿದ್ದು.